ನಿರಂತರ ಹೋರಾಟದಿಂದ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ. ವಿಮಾನ ನಿಲ್ದಾಣ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಪುನರಾರಂಭಕ್ಕೆ ಅನುಮೋದನೆ ಸಿಕ್ಕಿದೆ. ಈ ನಡುವೆ ಇಬ್ಬರ ನಾಯಕರ ನಡುವೆ ಅನುದಾನ ಬಿಡುಗಡೆ ವಿಚಾರದಲ್ಲಿ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ಶಿವಮೊಗ್ಗ ಜನರ ಕನಸು. ಮಾಜಿ ಸಿಎಂ ಯಡಿಯೂರಪ್ಪರ ಮಹತ್ವಾಕಾಂಕ್ಷೆ ಯೋಜನೆ. ಸದ್ಯ ಏರ್ಪೋರ್ಟ್ ಕನಸು ನನಸಾಗಿದೆ. ವಿಮಾನಗಳು ಹಾರಾಡುತ್ತಿವೆ. ಆದ್ರೆ ಇದೇ ಏರ್ಪೋರ್ಟ್ನ ಮೇಲ್ದರ್ಜೆಗೇರಿಸೋ ವಿಚಾರದಲ್ಲಿ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ಹೌದು, ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಭರಾಟೆಯಿಂದ ಸಾಗಿದ್ದ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ವಿವಿಧ ಕಾರಣಗಳಿಂದ ಸ್ಥಗಿತಗೊಂಡಿತ್ತು. ಸಂಸದರ ನಿರಂತರ ಪ್ರಯತ್ನದಿಂದ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಪುನರಾರಂಭಕ್ಕೆ ಅನುಮೋದನೆ ಸಿಕ್ಕಿದೆ. ಆದ್ರೀಗ ಸಚಿವ ಮಧು ಬಂಗಾರಪ್ಪ ಹಾಗೂ ಸಂಸದ ಬಿವೈ ರಾಘವೇಂದ್ರ ನಡುವೆ ವಾಕ್ಸಮರ ಶುರುವಾಗಿದೆ. ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಪುನಾರಂಭಕ್ಕೆ ಅನುಮೋದನೆ ಸಿಕ್ಕಿದೆ. ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಅನುದಾನವನ್ನ ಪೂರ್ಣಗೊಳಿಸಬೇಕಿದೆ. ಒಂದು ವೇಳೆ ವಿಮಾನ ನಿಲ್ದಾಣಕ್ಕೆ ಬೀಗ ಬಿದ್ರೆ ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಹೊರಬೇಕಾಗುತ್ತೆ ಎಂದು ಸಂಸದ ರಾಘವೇಂದ್ರ ಕಿಡಿಕಾರಿದ್ರು. ನಿನ್ನೆ ಫಾಲೋಅಪ್ ಮಾಡಿ ಒತ್ತಡಕ್ಕೆ ಮಧ್ಯೆ ಈ ನೈಟ್ ಲ್ಯಾಂಡಿಂಗಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಇನ್ನಾದರೂ ಕೂಡ ಇವರು PWD KSIDC ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಗ ಒಟ್ಟಾಗಿ ಒಂದಾಗಿ ಬೇಗ ಕೆಲಸ ಮುಗಿಸ್ಕೊಟ್ರೆ ನಮ್ಮ ಶಿವಮೊಗ್ಗ ಗೌರವ ಬರುತ್ತೆ. ನಾಳೆ ಏನಾದರೂ ಶಿವಮೊಗ್ಗ ಏರ್ಪೋರ್ಟ್ ಬೀಗ ಅಂತ ಸ್ಥಿತಿ ಏನೋ ಬಂತು ಅಂದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಆಗುತ್ತೆ. ಕುಮಾರಸ್ವಾಮಿಗೆ ಹೋಗಿ ರಾಘವೇಂದ್ರ ಏನು ಅರ್ಜಿ ಕೊಟ್ಟಿದ್ರಾ? ವಿಜಯೇಂದ್ರ ರಾಘವೇಂದ್ರಗೆ ಅದೊಂದು ರೋಗ ಎಂದು ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ರು. ಈ ಶುಡ್ ಬಿ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ರಾಘವೇಂದ್ರ ಅವರಿಗೆ. ಅದು ಮಾಡಿರೋದು ನೀರಾವರಿ ಇದು ಹೇಳ್ತಾರೆ. ನಮ್ಮ ನಾಗರಾಜ್ ಗೌಡ್ರು ಇಲ್ಲೇ ಎಲ್ಲ ಇರಬೇಕು. ನಾಗರಾಜ್ ಗೌಡ್ರು ಹೇಳ್ತಾರಲ್ಲ ಇದೇನಾಗಿದೆ ಅಂತೇಳಿ ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಕಮಿಷನ್ ತಿಂದವರು ಅವರು. ಅದನ್ನು ಕೂಡ ಬಯಲಿಗೆ ಇಳಿತೀವಿ. ಅದೇನು ಹಾಗೆ ಅಲ್ಲ. ಒಟ್ಟಾರೆ ಇಬ್ಬರು ನಾಯಕರುಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಅದೆಲ್ಲ ಬಿಟ್ಟು ವಿಮಾನ ನಿಲ್ದಾಣಕ್ಕೆ ಬೇಕಾಗಿರೋ ಅನುದಾನ ಬಿಡುಗಡೆಗೊಳಿಸಿ ಸಮಸ್ಯೆ ಪೂರ್ಣಗೊಳಿಸಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಇಬ್ಬರು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಎಲ್ಲಿಲ್ಲದ ಕಾಳಜಿ. ಇದೀಗ ಇವರ ಕಾರ್ಯವೈಖರಿಗೆ ಪ್ರಧಾನಿ ನರೇಂದ್ರ ಮೋದಿಯೇ ಮೆಚ್ಚಿಕೊಂಡಿದ್ದಾರೆ. ಅಷ್ಟಕ್ಕೂ ಆ ವಿದ್ಯಾರ್ಥಿಗಳ ಪರಿಸರ ಪ್ರೀತಿ ಎಂಥದ್ದು ಇಲ್ಲಿದೆ ನೋಡಿ. ಹಚ್ಚ ಹಸಿರಿನ ಕಾಲೇಜು ಆವರಣ, ವಿದ್ಯಾರ್ಥಿಗಳಿಂದ ಗಿಡಗಳ ಪಾಲನೆ ಪೋಷಣೆ. ಇದು ಗದಗ ಜಿಲ್ಲೆಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಮೇರಿ ಮಾಟಿ ಮೇರಾ ದೇಶ್ ಎನ್ನುವ ಕಾರ್ಯಕ್ರಮವನ್ನ ಕಾಲೇಜಿನ NSS ಘಟಕ ಯಶಸ್ವಿಗೊಳಿಸಿದೆ. NSS ಘಟಕದ 100 ವಿದ್ಯಾರ್ಥಿಗಳು ಕಾಲೇಜು ಮುಂಭಾಗ 50 ಗಿಡಗಳನ್ನ ನೆಟ್ಟು ಪಾಲನೆ ಪೋಷಣೆ ಮಾಡಿದ್ರು. 100 ವಿದ್ಯಾರ್ಥಿಗಳ ಪೈಕಿ ಇಬ್ಬರು ಸ್ಟೂಡೆಂಟ್ ಬಹಳಷ್ಟು ಅಚ್ಚುಕಟ್ಟಾಗಿ ಗಿಡಗಳನ್ನ ಬೆಳೆಸಿದ್ರು. ಇಬ್ಬರು ವಿದ್ಯಾರ್ಥಿಗಳಿಗೆ ನಮೋ ಆಹ್ವಾನ. ಅಚ್ಚುಕಟ್ಟಾಗಿ ಗಿಡಗಳನ್ನ ಬೆಳೆಸಿದ್ದನ್ನ ಗಮನಿಸಿ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಚೇರಿಯಿಂದ ವಿಶೇಷ ಕರೆ ಬಂದಿದೆ. ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತಾರೆ ಶಿಕ್ಷಕರು. ಕೇಂದ್ರ ಸರ್ಕಾರದಿಂದ ನಮ್ಮ ಕಾಲೇಜಿನ ಇಬ್ಬರು NSS ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನವನ್ನು ಏರ್ಪಡಿಸ್ತಾ ಇದ್ದಾರೆ. ಕಾಲೇಜು ಮುಂಭಾಗ ಮಹಾಗಣಿ ಹಾಗೂ ತಬೀಬ್ ರೋಜಾ ಜಾತಿಯ ಗಿಡಗಳನ್ನ ನೆಟ್ಟು ವಿದ್ಯಾರ್ಥಿಗಳು ಪಾಲನೆ ಪೋಷಣೆ ಮಾಡಿದ್ರು. ಇದನ್ನ ಗುರುತಿಸಿದ ಕೇಂದ್ರ ಸರ್ಕಾರ ಇಡೀ ರಾಜ್ಯದಲ್ಲಿ 24 ವಿದ್ಯಾರ್ಥಿಗಳ ಪೈಕಿ ಸತೀಶ್ ಕನ್ನೇರ್ ಹಾಗೂ ಆದಿತ್ಯ ಕೊರವರ್ ಎನ್ನುವ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಅತಿ ಸಿನ್ಸಿಯರ್ ಆಗಿ ವರ್ಕ್ ಮಾಡಿ ಇವತ್ತು 15 ಆಗಸ್ಟ್ 2024ರಂದು 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಡೀತಕ್ಕಂಥ ಪ್ರಧಾನಮಂತ್ರಿಯವರ ವಿಶೇಷ ಅತಿಥಿಯಾಗಿ ನಾವಿಬ್ಬರು ಆಯ್ಕೆಯಾಗಿದ್ದೀವಿ. ನಾನು ಮತ್ತು ನನ್ನ ಮಿತ್ರ ಸತೀಶ್ ಕನ್ನೇರ್ ಅಂತ. ಗಿಡ ಮರಗಳ ಪಾಲನೆ ಪೋಷಣೆಯಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿದೆ. ಇದು ಗದಗ ಜಿಲ್ಲೆಗೂ ಹೆಮ್ಮೆ ತಂದಿದೆ.
ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಪ್ರತಿ ವರ್ಷ ರಾಜ್ಯದ ಕಡಲ ತೀರದಲ್ಲಿ ಕಡಲ್ಕೊರೆತ ಸಂಭವಿಸಿ ಭೂ ಪ್ರದೇಶವನ್ನ ಸಮುದ್ರ ಆಪೋಷಣ ತೆಗೆದುಕೊಳ್ಳುವುದು ಸಾಮಾನ್ಯ ಆಗ್ಬಿಟ್ಟಿದೆ. ಸದ್ಯ ವಿಜ್ಞಾನಿಗಳ ಆತಂಕದ ವರದಿಯೊಂದು ಹೊರಬಿದ್ದಿದ್ದು 2040ರ ವೇಳೆಗೆ ಮಂಗಳೂರು, ಉಡುಪಿ ನಗರದ 5% ಭೂಭಾಗ ಸಮುದ್ರ ಸೇರಲಿದೆಯಂತೆ. ಏನದು ವರದಿ? ಈ ಸ್ಟೋರಿ ನೋಡಿ. ಅಲೆಗಳ ಆರ್ಭಟ, ಮನೆಗಳಿಗೆ ನೀರು ನುಗ್ಗುವ ಆತಂಕ, ಭೂಪ್ರದೇಶ ಸಮುದ್ರ ಪಾಲಾಗುವ ಭೀತಿ. ಮಳೆಗಾಲದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ರೌದ್ರ ನರ್ತನ ಜೋರಾಗಿರುತ್ತೆ. ಕಡಲ ತಡಿಯ ಜನರು ತತ್ತರಿಸಿ ಹೋಗ್ತಾರೆ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಭೂಪ್ರದೇಶ ಸಮುದ್ರ ಪಾಲಾಗೋದು ನಡೆಯುತ್ತಲೇ ಇದೆ. ಪ್ರತಿ ಮಳೆಗಾಲದಲ್ಲೂ ಸಮುದ್ರ ತನ್ನ ಹತ್ತಿದೆ. ಸಮುದ್ರದ ಈ ಅಬ್ಬರ 2040ರ ಹೊತ್ತಿಗೆ ಕರಾವಳಿ ಜಿಲ್ಲೆಯ 5% ಭೂಭಾಗವನ್ನೇ ನುಂಗಿ ಹಾಕಬಹುದೆಂಬ ಅಧ್ಯಯನದ ವರದಿ ಈಗ ಬಯಲಾಗಿದೆ. ಬೆಂಗಳೂರಿನ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಎಂಬ ಚಿಂತಕರ ಚಾವಡಿ ಈ ಅಧ್ಯಯನದ ವರದಿಯನ್ನ ಬಿಡುಗಡೆ ಮಾಡಿದೆ. ನೀರಿನ ಮಟ್ಟದ ಏರಿಕೆಯಿಂದ ಸಮುದ್ರದ ನೀರು ಜನವಸತಿ ಅಥವಾ ಕೃಷಿ ಭೂಮಿಗಳಿಗೆ ನುಗ್ಗಬಹುದು ಎಂಬ ಮಾಹಿತಿಯನ್ನ ವಿಜ್ಞಾನಿಗಳು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸಮುದ್ರದ ನೀರಿನ ಮಟ್ಟ ಏರಿಕೆ ಮತ್ತು ಹಿಂದಿನ ಅಂಕಿಅಂಶಗಳು ಮತ್ತು ಸದ್ಯದಲ್ಲಿನ ಬದಲಾವಣೆಯನ್ನ ಊಹಿಸಿ ವಿಜ್ಞಾನಿಗಳು ಈ ಅಧ್ಯಯನವನ್ನ ತಯಾರಿಸಿದ್ದಾರೆ. ಸಮುದ್ರದಲ್ಲಿ ಬ್ರೇಕ್ ವಾಟರ್, ಕಲ್ಲುಗಳ ರಾಶಿ ಎಲ್ಲವೂ ಸಮುದ್ರ ದಿಕ್ಕನ್ನ ಬದಲಿಸುವಂತೆ ಮಾಡುತ್ತಿದೆ. ಮಂಗಳೂರು, ಉಚ್ಚಿಲ, ಸೋಮೇಶ್ವರ, ಉಳ್ಳಾಲ ಮುಂತಾದ ಭಾಗದಲ್ಲಿ ಅತಿ ಹೆಚ್ಚಿನ ಭೂಭಾಗ ಸಮುದ್ರ ಪಾಲಾಗಬಹುದು ಎಂಬುದಾಗಿ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪ್ಪ ತಿಳಿಸಿದ್ದಾರೆ. ಸಮುದ್ರ ಬದಿ ಏನಿರ್ತದೆ ಅಲ್ಲಿ ಸಮುದ್ರ ಕೊರೆತ ಜಾಸ್ತಿ ಆಗ್ತದೆ. ಭೂಪ್ರದೇಶ 5% ಭೂಪ್ರದೇಶ ನಾವು ಕಳ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದಲ್ಲದೆ ಇಡೀ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯ 5% ಹೋಗೋದಿಲ್ಲ. ಸಮುದ್ರ ಬದಿ ಇರ್ತಕ್ಕಂಥದ್ದು, ಎಸ್ಟುರಿ ಬದಿ ಇರ್ತಕ್ಕಂಥದ್ದು ಮತ್ತು ಮಾರ್ಷಿ ಲೋಲಯಿಂಗ್ ಎಲ್ಲೆಲ್ಲಿದೆ ಅಲ್ಲಿ 5% ಹೋಗುವ ಸಾಧ್ಯತೆ ಇರ್ತದೆ. ಪ್ರಕೃತಿ ವಿಕೋಪಗಳು ನಡೀತಾ ಇದ್ದು ಪರಿಸರ ರಕ್ಷಣೆ ಮಾಡದಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತಂಪಾದ ವೆದರ್, ಮನಸ್ಸಿಗೆ ಮುದ ನೀಡುವ ಹೂವಿನ ಲೋಕ. ಪುಸ್ತಕದಲ್ಲಿ ಕಂಡ ಸಂವಿಧಾನ ಶಿಲ್ಪಿ, ಹೂವಿನ ಲೋಕದಲ್ಲಿ ಕಂಡು ಪುಳಕ. ಸಸ್ಯ ಕಾಶಿಯಲ್ಲಿ ಅಂಬೇಡ್ಕರ್ಗೆ ಪುಷ್ಪ ನಮನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ.